ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತಾಂಡವ್ ಹತ್ರ ಆದಿ ಹೇಳ್ತಿದ್ದಾನೆ, ನೆನ್ನೆ ನೈಟ್ ಹೇಳಿದ್ದು ಪ್ಲಾನು ಏನು ಸಖತ್ತಾಗಿದೆ ಬ್ರದರ್ ಅಂತ. ಅದಕ್ಕೆ ತಾಂಡವ್ ಹೇಳ್ತಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಅಂತ. ತಾಂಡವ್ ಆದಿ ಅಣ್ಣ ತಮ್ಮ ಆಗಿಬಿಟ್ಟಿದ್ದಾರೆ. ಆದಿ ಹೇಳ್ತಿದ್ದಾನೆ, ಬ್ರದರ್ ನಾನು ನಿಮಗೆ ಯಾಕೆ ನನ್ನ ಆಫೀಸಿಗೆ ಕರೆಸ್ಕೊಂಡಿಲ್ಲ ಗೊತ್ತಾ? ಯಾಕೆ ಅಂತ ಕೇಳ್ತಾನೆ ತಾಂಡವ್. ಇಲ್ಲ ನೀವೇ ಹೇಳಿದ್ರಲ್ಲ, ನಾನು ಯಾರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ, ಅದಕ್ಕೋಸ್ಕರ ನಮ್ಮ ಆಫೀಸಿಗೆ ನಿಮ್ಮನ್ನು ಕರೆಸ್ಕೊಂಡಿಲ್ಲ ಅಂತಾನೆ. ನನ್ನ ಪ್ರಕಾರ ಇನ್ನು ಮುಂದೆ ನೀವು ಯಾವುದೇ ಆಫೀಸ್ ಕಾಲಿಡ್ತೀರೋ ಆ ಆಫೀಸು ನಿಮ್ಮದು ಓನ್ ಆಗಿರಬೇಕು ಅಂತ ಆದಿ ತಾಂಡವ್ಗೆ ಹೇಳ್ತಿದ್ದಾನೆ. ತಾಂಡವ ಆದಿಯಿಂದ ಯಾವ ಲೆವೆಲ್ಗೆ ಹೋಗ್ತಾನೋ ನೋಡೋಣ. ತಾಂಡವ ಹೇಳ್ತಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು, ನನ್ನ ಯಾರೂ ಈ ಥರ ಅರ್ಥನೇ ಮಾಡ್ಕೊಂಡಿರಲಿಲ್ಲ ಅಂತೇಳಿ ತಾಂಡವ ಹೇಳ್ತಿದ್ದಾನೆ. ಇನ್ನು ಮುಂದೆ ಯಾವುದೇ ಆಫೀಸ್ಗೆ ಹೋದರೂ ಅದು ನಂದಾಗಿರಬೇಕು ಅಂತ ಹೇಳಿದ್ರಲ್ಲ, ಈ ನಿಮ್ಮ ಒಳ್ಳೆತನಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಾನೆ. ಮೀನಾಕ್ಷಿ ಅವ್ರ ಭಾಗ್ಯಗೆ ಸರಿ ಭಾಗ್ಯ, ನಾವಿನ್ನು ಹೊರಡ್ತೀವಿ ಅಂತಿದ್ದಾರೆ. ಧರ್ಮಣ್ಣ ಹೇಳ್ತಿದ್ದಾನೆ ಟೈಮ್ ಇಷ್ಟೊತ್ತಾಯಿತು, ಊಟ ಮಾಡ್ಕೊಂಡು ಹೋಗಿ ಅಂತ. ಮೀನಾಕ್ಷಿ ಅವರು ಇಲ್ಲ ಟೈಮ್ ಆಯಿತು, ಆಫೀಸ್ಗೆ ಹೋಗಬೇಕು, ಲೇಟ್ ಆಗುತ್ತೆ. ಭಾಗ್ಯ ಏನೇ ಬೇಕಂದ್ರೂ ಸಂಕೋಚ ಪಡಲಿಲ್ಲದೆ ಕೇಳು ಅಂತ ಭಾಗ್ಯಗೆ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಕನಿಕಾ ಹೇಳ್ತಿದ್ದಾಳೆ ಮದುವೆ ಎಲ್ಲಿ ಮಾಡಬೇಕು ಅಂತ ಇದೆಯಾ ಅಂತ. ತುಂಬ ಚೆನ್ನಾಗಿರೋ ಜಾಗದಲ್ಲಿ ಮಾಡೋಣ, ಬೇರೆ ಯಾವುದಾದ್ರೂ ಕೊಂಪೆಯಲ್ಲಿ ಮಾಡೋದು ಬೇಡ ಅಂತ ಕನಿಕಾ ಹೇಳ್ತಿದ್ದಾಳೆ ಭಾಗ್ಯಗೆ. ಕುಸುಮ ಅವ್ರು ಹೇಳ್ತಿದ್ದಾರೆ ನೋಡಿ ಕನಿಕಾ, ನಮಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಮಾಡಿಕೊಡ್ತೀವಿ ಅಂತ. ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ ಕನಿಕಾ ಅವ್ರ ಅನುಕೂಲಕ್ಕೆ ತಕ್ಕ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಾನೇ ಅಂತ. ಮಾಡಲಿ ಬಿಡು, ಅವ್ರಿಗೆ ಯಾವ ಥರ ಅನುಕೂಲನೋ ಆ ಥರನೇ ಮಾಡಲಿ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ಆದಿ ತಾಂಡವ್ಗೆ ಹೇಳ್ತಿದ್ದಾನೆ ಫ್ಯಾನ್ ಅಂತ ಹೇಳ್ಬಿಟ್ಟು ನನಗೆ ಮುಜುಗರ ಆಗುತ್ತೆ ಅಂತ. ಇರೋದನ್ನೇ ಹೇಳ್ದೆ ಬ್ರದರ್ ಅಂತೇಳಿ ತಾಂಡವ ಹೇಳ್ತಿದ್ದಾನೆ. ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತಾನೆ ತಾಂಡವ್. ಈ ಕೆಲಸದ ವಿಷಯದಲ್ಲಂತೂ ನನಗೆ ತುಂಬಾ ಅವಮಾನ ಆಗಿದೆ ಅಂತ ಹೇಳ್ತಾನೆ ತಾಂಡವ್. ಆದಿ ಹೇಳ್ತಾನೆ ಕೂಲ್ ಡೌನ್, ಏನು ಆ ಥರ ಎಲ್ಲ ಯೋಚನೆ ಮಾಡಬೇಡಿ ಅಂತಾನೆ. ಎಲ್ಲ ಆಗಿರೋದು ಅವಳಿಂದಾನೆ, ನಾನು ಹೇಳಿದ್ನಲ್ಲ ಅದೇ ನನಗೆ ಒಬ್ಳು ಹೆಂಡತಿ ಇದ್ಲ ಅಂತ, ಅವಳಿಂದನೇ ಆಗಿರೋದೆಲ್ಲ ಅಂತಿದ್ದಾನೆ. ಆದರೆ ಭಾಗ್ಯ ಹೆಸರು ಮಾತ್ರ ತೆಗಿತಾ ಇಲ್ಲ. ಆದಿ ಮುಂದೆ ಭಾಗ್ಯನ ಕೆಟ್ಟೋಳು ಮಾಡಿಬಿಟ್ಟು ತಾಂಡವ್ ಒಳ್ಳೆಯವನಾಗ್ತಾ ಇದ್ದಾನೆ ಆದಿ ಹತ್ರ. ನಮ್ಗೆ ಯಾರು ಟೆನ್ಷನ್ ಕೊಡ್ತಾರೋ ಅವ್ರನ್ನೇ ರಿಮೂವ್ ಮಾಡಿಬಿಟ್ರೆ ಟೆನ್ಷನ್ ಇರಲ್ಲ ಅಂತಾನೆ ತಾಂಡವ್. ಅವಳು ನಾನು ಕೊಡಿಸಿದ್ದು ಕೆಲಸ, ಆ ಕೆಲಸನೇ ರಿಮೂವ್ ಮಾಡಿಬಿಟ್ರೆ ನನಗೆ ಯಾವ ಟೆನ್ಷನ್ನೂ ಇರಲ್ಲ, ಅದಕ್ಕೆ ನಾನು ಆ ಕೆಲಸ ಬೇಡ ಅಂತೇಳಿ ಬಿಟ್ಟು ಬಂದಿದ್ದು ಅಂತಾನೆ ತಾಂಡವ್. ಆದಿ ಹೇಳ್ತಿದ್ದಾನೆ ಬ್ರದರ್ ಅದನ್ನು ಇನ್ನೊಂದ್ಸಲಿ ಹೇಳಿ ರಿಪೀಟ್ ಮಾಡಿ ಅಂತ ಇದ್ದಾನೆ ಆದಿ. ಯಾಕೆ ಬ್ರದರ್ ಇನ್ನೊಂದ್ಸಲಿ ರಿಪೀಟ್ ಮಾಡಬೇಕು ಅಂತೇಳಿ ನಗೀತಾ ಇದ್ದಾನೆ ತಾಂಡವ್. ನಮಗೆ ಯಾವುದ್ರಿಂದನಾದ್ರೂ ಪ್ರಾಬ್ಲಮ್ ಇದೆ ಅಂದರೆ ಆ ಪ್ರಾಬ್ಲಮ್ನ ನಾವು ಅದು ಬೇಡ ಅಂತ ಬಿಟ್ಬಿಡಬೇಕು, ಆವಾಗ ನಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ. ವಾವ್ ಬ್ರದರ್, ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ. ನಾನು ಬೆಳಗ್ಗಿಂದ ನನ್ನ ತಮ್ಮನ ಮದುವೆನ ಯಾವ ಥರ ಕ್ಯಾನ್ಸಲ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ನಿಮ್ಮ ಮಾತಿಂದ ನನಗೊಂದು ಒಳ್ಳೆ ಐಡಿಯಾ ಸಿಕ್ತು ಅಂತ ಆದಿ ಹೇಳ್ತಿದ್ದಾನೆ. ನನ್ನ ತಮ್ಮನ ಮದುವೆ ಆಗ್ತಿರೋ ಆ ಹುಡುಗಿ ಮತ್ತು ಅವ್ರ ಫ್ಯಾಮಿಲಿ ದುಡ್ಡಿಗೋಸ್ಕರನೇ ಮದುವೆ ಆಗ್ತಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾನೆ ಆದಿ. ಅದನ್ನು ನಮ್ಮ ಅಪ್ಪನ ಮುಂದೆ ಯಾವ ಥರ ಪ್ರೂವ್ ಮಾಡೋದು ಅಂತ ಗೊತ್ತಾಗ್ತಿದ್ದಿಲ್ಲ, ಆದರೆ ನೀವು ಐಡಿಯಾ ಹೇಳಿದ ಮೇಲೆ ನನಗೆ ಹೆಲ್ಪ್ ಆಯಿತು ಅಂತಾನೆ ಆದಿ. ಥ್ಯಾಂಕ್ ಯು ಬ್ರದರ್ ಅಂತೇಳಿ ಸೆಕೆಂಡ್ ಕೊಟ್ಟು ಹೋಗ್ತಾ ಇದ್ದಾನೆ ಆದಿ. ಕುಸುಮ ಅವ್ರು ಕೇಳ್ತಿದ್ದಾರೆ ಏನಾಗಿದೆ ಸುನಂದ, ನಿಮಗೆ 170 ರೂಪಾಯಿ ಆಗುತ್ತೆ ಕಾರ್ಡಿಗೆ, ಆದರೂ ನಾವು ಮಾಡಿಸ್ತೀವಿ ಅಂತ ನೀವು ಒಪ್ಕೊಂಡ್ರಲ್ಲ ಅಂತ ಹೇಳ್ತಿದ್ದಾರೆ. ಪೂಜಾ ಕೇಳ್ತಿದ್ದಾಳೆ ಅಮ್ಮ ಏನಾಗಿದೆ ಅಮ್ಮ ನಿನಗೆ, ಅಕ್ಕ ನಿನ್ನ ಕಣ್ಣಿಗೆ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕೇಳ್ತಾಳೆ ಪೂಜಾ. ಅವರು ಇದನ್ನೆಲ್ಲ ಬೇಕು ಅಂತ ಮಾಡ್ತಾ ಇರೋದಮ್ಮ, ನೀನು ಅವ್ರ ತಾಳಕ್ಕೆ ತಕ್ಕ ಕುಣಿತಿದೆಯಲ್ಲ, ಈಗ ಈ ಮದುವೆಗೆ ಎಷ್ಟು ವಿನಿ ಕಾರ್ಡ್ ಬೇಕು ಅಂತ ಗೊತ್ತಾ ಅಂತೇಳಿ ಕುಸುಮ ಅವ್ರು ಕೇಳ್ತಿದ್ದಾರೆ. 700ರಿಂದ 800 ಕಾರ್ಡ್ ಬೇಕು, ಅದಕ್ಕೆ ಎಷ್ಟು ಖರ್ಚು ಆಗುತ್ತೆ ಅಂತ ಲೆಕ್ಕ ಹಾಕಿದ್ದೀರಾ? ಇದನ್ನೆಲ್ಲ ಮಾಡೋಕ್ಕೆ ಸುಮ್ಮನೆ ಬೇಕಾಗುತ್ತಾ? ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲದೆ ಎಲ್ಲದಕ್ಕೂ ಒಪ್ಕೊಂಡು ಬಿಡ್ತೀರಲ್ಲ ನೀವು ಅಂತ ಕುಸುಮ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಒಪ್ಕೊಂಡೆ ಅಂದರೆ ಎಲ್ಲ ಶಾಕ್ ಒಟ್ಟಿಗೆ ಕೊಟ್ಟರೆ ಮಜಾ ಇರಲ್ಲ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ನೋಡು ನೀನು ತಲೆ ಕೆಡಿಸ್ಕೋಬೇಡ, ಯಾವಾಗ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಮೀನಾಕ್ಷಿ ಅವ್ರು ಕನಿಕನ ಮುಂದೆ ಹೇಳ್ತಿದ್ದಾರೆ. ಸುನಂದ ಅವ್ರು ಹೇಳ್ತಿದ್ದಾರೆ ನೋಡಿ ನಾನು ಚಿಕ್ಕ ಮಗು ಅಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಬೇರೆಯವ್ರ ಹತ್ರ ಎಲ್ಲ ಕಲಿಬೇಕಾಗಿಲ್ಲ ನಾನು. ಅಲ್ಲ ಬಿಕ್ತಿಯಮ್ಮ, ಎಷ್ಟೋ ವಿಷಯದಲ್ಲಿ ಹೊಂದ್ಕೊಂಡು ಹೋಗ್ತಿದ್ದಾರೆ ತಾನೇ ಅವರು. ಸುಂದ್ರಿ ಹೇಳ್ತಿದ್ದಾಳೆ ಹಾಗಂತ ಇಲ್ಲಿ ಎಲ್ಲದಕ್ಕೂ ಒಪ್ಕೊಂಡು ಹೋದ್ರೆ ಹೇಗೆ ಸುನಂದಕ್ಕ ಅಂತ. ಆ ಸುಂದ್ರಿಗಿರೋ ಒಳ್ಳೆ ಆಲೋಚನೆಯೂ ಸುನಂದ ಅವ್ರಿಗಿಲ್ಲ. ಇವಳು ಮದುವೆ ಅದ್ದೂರಿಯಾಗಿ ಮಾಡ್ತೀನಿ ಅಂತೇಳಿ ಯಾರು ಹೇಳಿದ್ದು,
ಇವಳು ತಾನೇ ಒಪ್ಕೊಂಡಿದ್ದು ಅಂತಿದ್ದಾರೆ ಭಾಗ್ಯ ಅವ್ರ ತಾಯಿ. ಭಾಗ್ಯ ಹೇಳಿ ಇವಾಗ, ಅವ್ರು ಹೇಳ್ದಂಗೆನೆ ಮದುವೆ ಕಾರ್ಡ್ ಮಾಡ್ಸೋಕ್ಕಾಗುತ್ತಾ ಇಲ್ವೋ ಅಂತ ಕೇಳ್ತಿದ್ದಾರೆ ಸುನಂದ ಅವರು. ಅಮ್ಮ ಪ್ಲೀಸ್ ಕೂಗಾಡಬೇಡ, ಮಾಡೋಣ, ಎಲ್ಲನೂ ಮಾಡೋಣ ಅಂತಾಳೆ ಭಾಗ್ಯ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಈಗಲೇ ಅಂಗಡಿಗೆ ಹೋಗಿ ನಾನು ಏನಾದರೂ ಸ್ಯಾಂಪಲ್ ತೊಗೊಂಡು ಬರ್ತೀನಿ ಅಂತಾಳೆ ಭಾಗ್ಯ. ಇಷ್ಟು ಜನ ಭಾಗ್ಯಗೆ ಸುತ್ತು ಕಾಟ ಕೊಡ್ತಿದ್ದಾರೆ. ಆದರೆ ಭಾಗ್ಯ ಅವ್ರ ತಾಯಿ ಕೂಡ ಸುನಂದ ಅವ್ರು ಕೂಡ ಅರ್ಥ ಮಾಡ್ಕೊತಾ ಇಲ್ಲ ಭಾಗ್ಯನ. ಆದಿ ಓಡೋಡಿ ಬರ್ತಿದ್ದಾನೆ, ಅತ್ತೆ ಅತ್ತೆ ಅಂತ. ಏನದಿ ಇಲ್ಲಿ ಕೂತ್ಕೊಂಡು ಬರ್ತಿದ್ಯಾ ಅಂತ ಹೇಳಿ. ಅಪ್ಪ ಎಲ್ಲಿ ಅಂತ ಕೇಳ್ತಿದ್ದಾನೆ. ಅಣ್ಣ ಇನ್ನೇನು ಬರ್ತಾನೆ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ಅಲ್ಲ ಬ್ರೋ ಏನಾಯಿತು ಅಂತ ಹೇಳಿ ಕನಿಕಾ ಕೇಳ್ತಿದ್ದಾಳೆ. ಅಪ್ಪನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿದೆ ಅಂತೇಳಿ ಆದಿ ಹೇಳ್ತಿದ್ದಾನೆ. ಇಂಪಾರ್ಟೆಂಟ್ ವಿಷಯನಾ, ಏನದು ಅಂತ ಮೀನಾಕ್ಷಿ ಅವ್ರು ಕೇಳ್ತಿದ್ದಾರೆ. ನಾವು ಮದುವೆ ನಿಲ್ಲಿಸೋದಕ್ಕೆ ಎಲ್ಲ ಥರ ಐಡಿಯಾ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಐಡಿಯಾ ಸಿಕ್ಕಿದೆ ಅಂತಾನೆ ಆದಿ. ಈ ಪೂಜಾ ಕಿಶನ್ ಹಿಂದೆ ಯಾಕೆ ಬಿದ್ದಿದ್ದಾಳೆ ಹೇಳು, ಅದು ರೂಟ್ ಕಾಸ್ ಏನು ಹೇಳು, ಅದನ್ನು ನಾನು ತಿಳ್ಕೊಂಡಿದ್ದೀನಿ ಅಂತಾನೆ ಆದಿ. ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ, ಆದಿ ಅದೇನಂತ ಬಿಡಿಸಿ ಹೇಳ್ತೀಯಾ? ಕೊಂಕಣ ಸುತ್ತಿ ಮೈಲಾರಿಗೆ ಬರಬೇಡ, ಅದೇನು ವಿಷಯ ಹೇಳು ಅಂತೇಳಿ ಮೀನಾಕ್ಷಿ ಅವ್ರು ಹೇಳ್ತಿದ್ದಾರೆ. ಬ್ರೋ ಏನು ವಿಷಯ ಅಂತೇಳಿ ನನಗೇನು ಅರ್ಥ ಆಗ್ತಿಲ್ಲ ಅಂತ ಕನಿಕಾ ಹೇಳ್ತಿದ್ರೆ, ಕನಿಕಾ ಅಪ್ಪ ಬರಲಿ ಅವ್ರ ಮುಂದೆನೇ ಹೇಳ್ತೀನಿ ಅಂತ ಆದಿ ಹೇಳ್ತಿದ್ದಾನೆ. ಏನು ಹೊಸ ಪ್ಲಾನ್ ಮಾಡಿದಾನೋ ನೋಡೋಣ. ಭಾಗ್ಯ ಫ್ಯಾಮಿಲಿನೇ ಅವರಾಗೆ ಬಂದು ಈ ಮದುವೆ ನಿಲ್ಲಿಸಿ ಅಂತ ಹೇಳ್ತಾರೆ. ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಅಂತಾನೆ ಆದಿ. ಮೀನಾಕ್ಷಿ ಅವ್ರು ಕೇಳ್ತಿದ್ದಾರೆ, ಆದಿ ಏನು ಮಾಡ್ತೀಯಾ ಅಂತ ಹೇಳ್ಬಾರ್ದಾ ಅಂತ. ಸ್ವಲ್ಪ ಕಾದು ನೋಡಿ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಗುಂಡಣ್ಣ ಕೇಳ್ತಿದ್ದಾನೆ, ಅಮ್ಮ ಏನಮ್ಮ ಕಾರ್ಡು ಸೂಪರ್ ಆಗಿದೆ ಅಂತಿದ್ದಾನೆ ಭಾಗ್ಯ ಹತ್ರ. ಗುಂಡಣ್ಣನ ಕೈಯಲ್ಲಿರೋ ಕಾರ್ಡನ್ನ ಕಿತ್ಕೊಂಡು ಪೂಜಾ, ಅತ್ತೆ ಮಾವ ನೀವು ನೋಡ್ಬಿಟ್ಟು ಹೇಳಿ ಅಂತ ಕೊಡ್ತಾಳೆ. ಇಷ್ಟೊಂದು ಕಾಸ್ಟ್ಲಿದು ಮಾಡಿಸ್ಬೇಕಾ ಅಂತ ಕುಸುಮ ಅವ್ರು ಹೇಳ್ತಾ ಇದ್ರೆ, ಸುನಂದ ಅವ್ರು ಬೀಗ್ತಿಯಮ್ಮ, ಭಾಗ್ಯ ಒಪ್ಕೊಂಡಿದ್ದಾಳೆ ತಾನೆ, ಮತ್ತೆ ನೀವು ಏನೇನೋ ಹೇಳಿ ಅವಳು ಮನಸ್ಸು ಹಾಳು ಮಾಡಬೇಡಿ ಅಂತ ಇದ್ದಾರೆ ಸುನಂದ ಅವರು. ಅಮ್ಮ ಮತ್ತೆ ಈ ವಿಷಯಕ್ಕೆ ಗಲಾಟೆ ಶುರು ಮಾಡಬೇಡ, ಎಲ್ಲನೂ ಚೆನ್ನಾಗಿದೆ, ಎಲ್ರಿಗೂ ಮನಸ್ತಾಪ ಬೇಡ ಅಂತಾಳೆ ಭಾಗ್ಯ. ಸುಂದರಿ ಕೇಳ್ತಿದ್ದಾಳೆ, ಯಾಕೆ ತನ್ವಿ ಮೇಡಮು ಮುಖ ಊದಿಸ್ಕೊಂಡು ಕೂತಿದ್ದೀರಾ ಅಂತ. ಹ್ಞೂ ಮತ್ತೆ ಮದುವೆ ಕಾರ್ಡ್ ಎಲ್ರಿಗೂ ತೋರಿಸಿದ್ರು, ಎಲ್ಲರೂ ಚೆನ್ನಾಗಿದೆ ಅಂದರು, ನಾನು ಮಾತ್ರ ಯಾರೂ ತೋರಿಸೇ ಇಲ್ಲ ಅಂತಾಳೆ ತನ್ವಿ. ಸಾರಿ ಮೇಡಮ್, ಫಸ್ಟೇ ನಿಮ್ಮನ್ನೇ ಕೇಳಬೇಕಾಗಿತ್ತು, ತಪ್ಪಾಗೋಯ್ತು, ನೀವೊಂದ್ಸಲಿ ನೋಡಿ ಹೇಳಿ ಅಂತೇಳಿ ಭಾಗ್ಯ ಮಗಳ ಕೈಗೆ ಕಾರ್ಡ್ ಕೊಡ್ತಿದ್ದಾಳೆ. ಅಮ್ಮ ಕಾರ್ಡ್ ಡಿಸೈನ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ತನ್ವಿ ಹೇಳ್ತಿದ್ದಾಳೆ. ಮಗಳೇ ಇದ್ರದ್ದೊಂದು ಫೋಟೋ ಹೊಡೆದ್ಬಿಟ್ಟು ಬೀಗ್ರಿಗೆ ಕಳಿಸು, ಅವ್ರೇನು ಹೇಳ್ತಾರೆ ನೋಡೋಣ ಅಂತ ಧರ್ಮನ ಹೇಳ್ತಿದ್ದಾನೆ ಭಾಗ್ಯಗೆ. ಸರಿ ಮಾವ ಈಗಲೇ ಕಳಿಸ್ತೀನಿ ಅಂತ ಭಾಗ್ಯ ಹೇಳ್ತಿದ್ದಾಳೆ. ಫೋಟೋ ಕಳಿಸಿದ ತಕ್ಷಣ ಮೀನಾಕ್ಷಿ ಅವ್ರಿಗೆ ಭಾಗ್ಯ ಫೋನ್ ಮಾಡ್ತಿದ್ದಾಳೆ. ಮೀನಾಕ್ಷಿ ಅವ್ರು ಕೇಳ್ತಿದ್ದಾರೆ, ಹಲೋ ಏನು ಭಾಗ್ಯ, ಏನಾದರೂ ಬೇಕಿತ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲ ಮೇಡಮ್, ಕಾರ್ಡ್ ಫೋಟೋ ಕಳಿಸಿದ್ದೀನಿ, ಅದನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾಳೆ. ನೋಡಿಬಿಟ್ಟು ಹೇಳ್ತೀರಾ ಹೇಗಿದೆ ಅಂತ ಅಂತ ಹೇಳ್ತಾಳೆ ಭಾಗ್ಯ. ನೋಡಿಬಿಟ್ಟು ಹೇಳ್ತೀನಿ ಇರು ಭಾಗ್ಯ ಅಂತೇಳಿ ನೋಡಿ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಭಾಗ್ಯ ಅಂತ ಮೀನಾಕ್ಷಿ ಅವರು. ಕನಿಕಾ ಆದಿ ಬಂದ ಮೇಲೆ ಅಪ್ಪನ ಮುಂದೆ ನಿಂತ್ಕೊಂಡು ನಾವೇನು ಅಂದ್ಕೊಂಡಿದ್ದೀವೋ ಆ ಕೆಲಸ ಮುಗಿಸೋಕೆ ಹೇಳಬೇಕು ಅಂತಿದ್ದಾರೆ ಮೀನಾಕ್ಷಿ ಅವರು. ಕಾರ್ಡ್ ಪ್ರಿಂಟಾಗಿ ಬರೋದಕ್ಕಿಂತ ಮುಂಚೆನೇ ನಾವೇನಾದರೂ ಮಾಡಬೇಕು ಅಂತಿದ್ದಾರೆ ಮೀನಾಕ್ಷಿ ಅವರು. ಆ ಭಾಗ್ಯಕ್ಕೆ ಎಲ್ಲ ಕಡೆ ಸಮಸ್ಯೆಯಲ್ಲಿ ಸಿಗಾಕ್ಸ್ಬೇಕು ಅಂತಿದ್ದಾರೆ. ಅವಳಿಗೆ ಏನು ಮಾಡಬೇಕು ಅಂತಲೇ ತೋರಿಸ್ಬಾರ್ದು. ಕನಿಕಾ ಕೇಳ್ತಿದ್ದಾಳೆ, ಏನು ಮಾಡೋದು ಅತ್ತೆ ಅಂತ. ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಸೀಕ್ರೆಟಾಗಿ ಮಾತಾಡ್ಕೊತಿದ್ದಾರೆ, ಅದೇನು ಪ್ಲಾನ್ ಮಾಡಿದಾರೋ ಗೊತ್ತಿಲ್ಲ. ಕನಿಕಾ ಹೇಳ್ತಿದ್ದಾಳೆ, ವಾವ್ ಅತ್ತೆ ಸಖತ್ತಾಗಿದೆ ಅತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ ಅರ್ಥ ಆಗ್ತಿದೆ ನನಗೆ, ಭಾಗ್ಯ ಮನೇಲಿ ಯಾಕೆ ಸುಮ್ಮನೆ ಇರೋ ಕೇಳಿದ್ರಿ ಅಂತ. ನೀವು ಹೇಳಿರೋ ಕೆಲಸನ ಒಂದೇ ಒಂದು ಕಾಲಲ್ಲಿ ಮುಗಿಸ್ತೀನಿ ನೋಡಿ, ನಿಮ್ಮ ಫೋನ್ ಕೊಡಿ ಅಂತ ಹೇಳ್ತಿದ್ದಾಳೆ ಕನಿಕಾ. ಭಾಗ್ಯ ಕಾರ್ಡ್ ಹೊಡಿಯೋಕೆ ಹೇಳಿರೋ ಅಂಗಡಿಗೇ ಫೋನ್ ಮಾಡಿದ್ದಾಳೆ ಕನಿಕಾ. ಅಲ್ಲಿ ಫೋನ್ ಮಾಡಿಬಿಟ್ಟು ನಾನು ಹೇಳೋ ಹಾಗೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೇಳ್ತಿದ್ದಾಳೆ. ಅಪ್ಪ ಬಂದ್ರಾ, ನಾನು ನಿಮಗೋಸ್ಕರನೇ ಕಾಯ್ತಿದ್ದೆ, ಬನ್ನಿ ಬನ್ನಿ ಅಂತೇಳಿ ಆದಿ ಕೂರಿಸ್ಕೊತಿದ್ದಾನೆ ಅವ್ರ ತಂದೆನ. ಏನಪ್ಪ ಜಗಳ ಆಡೋಕ ಅಂತ ಕೇಳ್ತಿದ್ದಾರೆ. ಏನಪ್ಪ ನನಗೇನು ಬೇರೆ ಕೆಲಸ ಇಲ್ವಾ, ಬರೀ ಜಗಳ ಆಡೋದೇನಾ ಅಂತ ಆದಿ ಕೇಳ್ತಿದ್ದಾನೆ. ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ಅಂತ ಆದಿ ಹೇಳ್ತಿದ್ದಾನೆ. ಏನಪ್ಪ ಅದು ಅಂತ ಅವ್ರ ತಂದೆ ಕೇಳ್ತಿದ್ದಾರೆ. ಬನ್ನಿ ಅಪ್ಪ ಹೇಳ್ತೀನಿ ಬನ್ನಿ ಅಂತ ಮೇಲೆ ಕರ್ಕೊಂಡು ಹೋಗ್ತಿದ್ದಾನೆ ಆದಿ. ಕನಿಕಾ ಮೀನಾಕ್ಷಿ ಅವ್ರು ನೋಡ್ತಾ ಇದ್ದಾರೆ. ಅಪ್ಪ ನೀವು ನನಗೊಂದು ಮಾತು ಕೊಟ್ಟಿದ್ರಿ, ಮದುವೆ ನಿಲ್ಸೋದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಅಂತ. ಹೌದು ಹೇಳಿದ್ದೆ, ಏನು ಕೇಳು ಅಂತಿದ್ದಾರೆ. ಕಿಶನ್ ಮದುವೆಗೆ ಸಂಬಂಧಪಟ್ಟಿರೋದೆ ಅಂತಾನೆ ಆದಿ. ಮದುವೆ ಕ್ಯಾನ್ಸಲ್ ಮಾಡೋದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳು ಅಂತಾರೆ ಅವರಪ್ಪ. ಸರಿ ಅಪ್ಪ ಹೇಳ್ತೀನಿ. ಆದಿ ಸೀಕ್ರೆಟಾಗಿ ಹೇಳ್ತಿದ್ದಾನೆ. ಆದರೆ ಅವ್ರ ತಂದೆ
ತುಂಬಾ ಶಾಕಾಗಿ ನೋಡ್ತಿದ್ದಾರೆ ಆದಿನ. ಅದೇನು ಬಾಂಬ್ ಹಾಕಿದ್ನೋ ಆದಿ ಗೊತ್ತಿಲ್ಲ. ಆದಿ ಏನೋ ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಕೇಳ್ತಿದ್ದಾರೆ. ಹೌದಪ್ಪ, ಇದನ್ನು ಮಾಡಬೇಕು ಅನ್ನಿಸ್ತಿದೆ, ಮಾಡ್ತಿದ್ದೀನಿ ಅಂತಾನೆ ಆದಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ಆದಿ. ಶ್ರೇಷ್ಠ, ನಾನು ತುಂಬ ಅದೃಷ್ಟದವನು, ನನಗೆ ಆದಿ ಸಾರ್ ಅಂತವ್ರು ಸಿಕ್ಕಿದ್ದಾರೆ ಅಂತಾನೆ ತಾಂಡವ್ ಶ್ರೇಷ್ಠ ಮುಂದೆ. ಅವ್ರಿಗೆ ನಾನು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತೀನಿ ಗೊತ್ತಾ ಅಂತಿದ್ದಾನೆ. ನಾನು ಏನೇ ಹೇಳಿದ್ರು ಅವ್ರಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಗೊತ್ತಾ. ಅವ್ರು ನನಗೇನೇ ಹೇಳಿದ್ರು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಾವಿಬ್ಬರು ಫ್ರೆಂಡ್ಶಿಪ್ಪು ತುಂಬ ಗಟ್ಟಿ ಆಗ್ತಿದೆ ದಿನಕ್ಕೆ ದಿನ ಅಂತಿದ್ದಾನೆ ತಾಂಡವ. ಶ್ರೇಷ್ಠ ಹೇಳ್ತಿದ್ದಾಳೆ, ಅವ್ರು ಯಾಕೆ ನಿನ್ಗೆ ಇಷ್ಟೆಲ್ಲ ಮಾಡಬೇಕು, ಅವ್ರು ಯಾರು ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ. ಸರಿ ಇಲ್ಲ, ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಒಂದಿನ ಅವ್ರನ್ನ ಊಟಕ್ಕೆ ಕರಿತೀನಿ ನಾನು, ಅವರೆಷ್ಟು ಒಳ್ಳೆಯವರು ಅಂತ ನಿನಗೆ ಗೊತ್ತಾಗುತ್ತೆ ಅಂತಾನೆ ತಾಂಡವ. ಶ್ರೇಷ್ಠ ಮೇಲೆ ಕೋಪ ಮಾಡ್ಕೊತಿದ್ದಾನೆ. ಕನಿಕಾ ಹೇಳ್ತಿದ್ದಾಳೆ, ಡ್ಯಾಡ್ ಹತ್ರ ಬ್ರೋ ಏನೋ ಮಾತಾಡ್ತಿದ್ದಾನೆ, ಏನು ವಿಷಯ ಅಂತ ಗೊತ್ತಿಲ್ಲಲ್ಲ ಅಂತ. ನನಗೂ ಅದೇ ಗೊತ್ತಾಗ್ತಿಲ್ಲ ಅಂತೇಳಿ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಮಹಿತಾ ಬಂದು ಕೇಳ್ತಿದ್ದಾಳೆ, ಏನಿದು, ನಾನು ಹೋಗುವಾಗ ಆಗ್ಲೂ ನೀವು ಇಲ್ಲೇ ನಿಂತಿದ್ರಿ, ಈಗಲೂ ಇಲ್ಲೇ ನಿಂತಿದ್ದೀರಲ್ಲ, ಏನಿದು ಅಂತ ಕೇಳ್ತಾಳೆ. ಕನಿಕಾ ಏನಾದರೂ ಪ್ರಾಬ್ಲಮ್ಮಾ ಅಂತ ಮಹಿತಾ ಕೇಳ್ತಾಳೆ. ಏನಿಲ್ಲ ಆದಿ ಬ್ರೋ ಏನೋ ಡ್ಯಾಡ್ ಜೊತೆ ಮಾತಾಡ್ತಿದ್ದಾನೆ, ಅದೇ ಏನಂತ ನೋಡ್ತಾ ಇದ್ದೀನಿ ಅಂತಾಳೆ. ಇನ್ನೇನಿರುತ್ತೆ ಕನಿಕಾ, ಬಿಸ್ನೆಸ್ ಬಗ್ಗೆ ಏನಾದರೂ ಮಾತಾಡ್ತಿರ್ತಾರೆ ಅಂತ ಹೇಳಿ ಮಹಿತಾ ಹೇಳ್ತಾಳೆ. ಇಲ್ಲ ಮಹಿತಾ, ಬಿಸ್ನೆಸ್ ಬಗ್ಗೆ ಆಗಿದ್ರೆ ನಾವು ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದಿಲ್ಲ, ಅದು ಏನೋ ಪರ್ಸನಲ್ ಅಂತ ಹೇಳಿದ್ದಾನೆ ಅಂತ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ. ಮಹಿತಾ ಹೋಗಿ ತಂದೆನ ಕೇಳ್ತಿದ್ದಾಳೆ, ಅಪ್ಪ ಯಾಕೆ ಟೆನ್ಷನಲ್ಲಿದ್ದೀರಾ, ಏನಾಯಿತು ಅಂತ. ಅಪ್ಪ ನಿಮ್ಮ ತೀರ್ಮಾನನ ನನಗೆ ತಿಳಿಸಿಲ್ಲ ಅಂತ ಆದಿ ಹೇಳ್ತಿದ್ದಾನೆ. ಎಷ್ಟು ಬೇಗ ತಿಳಿಸ್ತಿರೋ ಅಷ್ಟು ಒಳ್ಳೆಯದು ಅಂತಿದ್ದಾನೆ ಆದಿ. ಒಂದು ನಿಮಿಷ, ನೀನು ಇದನ್ನು ಹೇಗಾದರೂ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ, ತಡ ಮಾಡೋದು ಯಾಕೆ. ಭಾಗ್ಯನ ನಾಳೆನೇ ಬರೋ ಕೇಳು, ಎಲ್ಲ ನಿರ್ಧಾರನೂ ಆಗಿಬಿಡ್ಲಿ ಅಂತ ಹೇಳಿ ಕಿಶನ್ ಅವ್ರ ತಂದೆ ಹೇಳ್ತಿದ್ದಾರೆ ಆದಿ ಹತ್ರ. ಇಲ್ಲಿ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ